ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿನ ಸ್ಕ್ಯಾನ್ ಕಾಪಿನ ಆನ್ಲೈನ್ ಹೇಗೆ ಮಾಡಿ ತರಿಸೋದು, ಅಥವಾ ರಿವ್ಯಾಲ್ಯೂಷನ್ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು, ಅಥವಾ ರೀಟೋಟ್ಲಿಂಗ್ನ ಹೇಗೆ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ಫೋಟೋ ಕಾಪಿ ನಿಮಗೆ ಸ್ಕ್ಯಾನ್ ಕಾಪಿ ಬೇಕಂತಂದ್ರೆ 10/4/2026 15/4/2026 ಒಳಗಡೆ ನೀವು ಆನ್ಲೈನ್ ಅಪ್ಲೈ ಮಾಡಬೇಕು. ಇದರ ಒಳಗಡೆ ನೀವು ಪೇಮೆಂಟ್ ಮಾಡಬೇಕು. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದನ್ನ 15/4/2026 ಒಳಗಡೆ ನೀವು ಸ್ಕ್ಯಾನ್ ಕಾಪಿ ಬೇಕಂದ್ರೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಫೋಟೋ ಕಾಪಿನ ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದ್ರೆ ಆ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಲಿಕ್ಕೆ ಬಂದು 12/4/2026 17/4/2026 ಒಳಗಡೆ ಡೌನ್ಲೋಡ್ ಮಾಡಬಹುದು. ಈ ರಿವ್ಯಾಲ್ಯೂಷನ್ ಮತ್ತೆ ರೀಟೋಟ್ಲಿಂಗ್ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಬಂದ್ಬಿಟ್ಟು 13/4/2026 19/4/2026 ಒಳಗಡೆ ನೀವು ಅಪ್ಲೈ ಮಾಡಬೇಕು. ಆ ಟೈಮಲ್ಲಿ ನೀವು ಪೇಮೆಂಟ್ ನ ಮಾಡಬೇಕಾಗತ್ತೆ. ಇಲ್ಲಿ ಸ್ಕ್ಯಾನ್ ಕಾಪಿನ ಬಂದ್ಬಿಟ್ಟು ಒಂದು ಸ್ಕ್ಯಾನ್ ಕಾಪಿನ ಬಂದ್ಬಿಟ್ಟು 530 ರೂಪಾಯಿ. ಒಂದೇ ಒಂದು ಸಬ್ಜೆಕ್ಟ್ ನ ಸ್ಕ್ಯಾನ್ ಕಾಪಿ ತರಿಸಬೇಕಂದ್ರೆ 530 ರೂಪಾಯಿ ಫೀ ಪೇಮೆಂಟ್ ನ ಮಾಡಬೇಕಾಗುತ್ತೆ. ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ್ರೆ ರೀಟೋಟ್ಲಿಂಗು ನಿಮಗೆ ಫ್ರೀ ಆಗಿ ರಿವ್ಯಾಲ್ಯೂಷನ್ಗೆ 1620 ರೂಪಾಯಿ ಫೀನ ಪೇಮೆಂಟ್ ಮಾಡಬೇಕು. ರೀಟೋಟ್ಲಿಂಗ್ಗೆ ಯಾವುದೇ ತರಹದ ಫೀಸ್ ನ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಇಲ್ಲಿ ನೀವು ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ನೀವೇನಿಲ್ಲ, ಇಲ್ಲಿ ಅಪ್ಲೈ ಇಯರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೈ ಇಯರ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂದ್ರೆ ನೀವು ಎಕ್ಸಾಮ್ ಬರ್ದಿರ್ತಕ್ಕಂಥ ಸ್ಕ್ಯಾನ್ ಕಾಪೀಸ್ ನ ತರಿಸೋದಕ್ಕೆ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ಬೇಕಂತಂದ್ರೆ ನೀವು ರಿವ್ಯಾಲ್ಯೂಷನ್ ರೀಟೋಟ್ಲಿಂಗ್ ಅಪ್ಲೈ ಮಾಡ್ಬೇಕಂತಂದ್ರೆ ಸ್ಕ್ಯಾನ್ ಕಾಪಿ ಇರಲೇಬೇಕಾಗತ್ತೆ. ಸ್ಕ್ಯಾನ್ ಕಾಪಿ ಇಲ್ಲದೆ ರಿವ್ಯಾಲ್ಯೂಷನ್ ಮತ್ತೆ ರೀಟೋಟ್ಲಿಂಗ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ನೀವು ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದಾಗ ನಿಮ್ಮ ಏನ್ ಕ್ಯಾಂಡಿಡೇಟ್ಸ್ ನೇಮು, ಫಾದರ್ಸ್ ನೇಮ್, ಮದರ್ಸ್ ನೇಮು, ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿ ಯಾವ ಒಂದು ಕಾಂಬಿನೇಷನ್ಗೆ ಕಾಲೇಜ್ ಕೊಡು, ರಿಸಲ್ಟ್ ಎಷ್ಟು ಬಂದಿದೆ, ಟೋಟಲ್ ಎಷ್ಟು ಬಂದಿದೆ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಯಾವ ಒಂದು ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಎಲ್ಲ ಇದು ನೇಮ್ ಏನು, ಯಾವ ಒಂದು ಸೆಷನ್, ಈ ನಂಬರ್ ಏನು, ರಿಜಿಸ್ಟ್ರೇಷನ್ ನಂಬರು, ಥಿಯರಿ ಮಾರ್ಕ್ಸ್ ಎಷ್ಟು, ಪ್ರಾಕ್ಟಿಕಲ್ ಇದು ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಸ್ಕ್ಯಾನ್ಡ್ ಕಾಪಿ ಅಮೌಂಟ್ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದು ಅಪ್ಲೈ ಮಾಡ್ತೀರಾ ಇಲ್ಲಿ ಎಷ್ಟು ಅಂತ ಟೋಟಲ್ ತೋರಿಸಾಗುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಒಂದು ಸಬ್ಜೆಕ್ಟಿಗೆ 530 ರೂಪಾಯಿ. ಅಂತರ ಎಷ್ಟು ಸಬ್ಜೆಕ್ಟ್ ಮಾಡ್ತೀರಾ, ಇಲ್ಲಿ 2 ಸಬ್ಜೆಕ್ಟ್ ಮಾಡಿದ್ರೆ ಎಷ್ಟು ಅಂತ ಟೋಟಲ್ ತೋರಿಸ್ತಾ ಹೋಗುತ್ತೆ. ಎಷ್ಟು ಪೇಪರ್ನ ತರಿಸಬೇಕು ಅಷ್ಟು ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಏನಿಲ್ಲ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಏನ್ ಬಂದ್ಬಿಟ್ಟು ಏನಂತಂದ್ರೆ ಇಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ನ ಹಾಕ್ಬೇಕಾಗತ್ತೆ, ಇಮೇಲ್ ಐಡಿ ಹಾಕ್ಬೇಕಾಗತ್ತೆ. ಇಲ್ಲಿ ಯಾವ ಒಂದು ಹೌಸ್ ನಂಬರು, ಯಾವ ಒಂದು ತಾಲೂಕು, ಡಿಸ್ಟ್ರಿಕ್ಟ್ ಪಿನ್ ಕೋಡ್ ನ ಹಾಕಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ನೀವು ಅದನ್ನ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಮೇಲೆ ಎಲ್ಲ ಡೀಟೇಲ್ಸ್ ನ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್, ಇಮೇಲ್ ಐಡಿ, ಹೌಸ್, ಸಿಟಿ ನೇಮ್, ತಾಲೂಕು, ಡಿಸ್ಟ್ರಿಕ್ಟ್ ಪಿನ್ ಕೋಡ್ ಸಬ್ಮಿಟ್ ಕೊಟ್ರೆ ಇಲ್ಲಿ ಮತ್ತೇನಂತಂದ್ರೆ ನಿಮ್ಗೆ ಒಂದು ಚಲನ್ ನಂಬರ್ ಒಂದು ಜನರೇಟ್ ಆಗ್ತಾ ಹೋಗುತ್ತೆ. ಈ ಚಲನ್ ನಂಬರ್ನ ನೀವು ಸೇವ್ ಮಾಡ್ಕೋಬೇಕತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಕ್ಲಿಕ್, ಇಲ್ಲಿ ನಿಮ್ಗೆ ಈ ತರ ಚಲನ್ ನಂಬರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಚಲನ್ ನಂಬರ್ ಬರುತ್ತೆ. ಕ್ಯಾಶ್ ಪೇಮೆಂಟ್ ಸೆಲೆಕ್ಟ್ ಮಾಡಿ ಬ್ಯಾಂಕಿಗೆ ಪೇಮೆಂಟ್ ಮಾಡೋದು, ಆನ್ಲೈನ್ ಪೇಮೆಂಟ್ ನ ಸೆಲೆಕ್ಟ್ ಮಾಡಿ, ಇಲ್ಲಿ ಕರ್ನಾಟಕ ಒನ್ ಗೇಟ್ವೇ ನ ಸೆಲೆಕ್ಟ್ ಮಾಡಿ. ಇಲ್ಲಿ ಗೇಟ್ವೇ ಇಲ್ಲಿ ಈ ತರ ಬರ್ತಾ ಹೋಗುತ್ತೆ, ಏನ್ ಹೆಸರು, ಚಲನ್ ನಂಬರ್ ಏನು, ಅಮೌಂಟ್ ಎಷ್ಟು ಅಂತಂದು ನೀವು ಯಾವ ಒಂದು ಸೆಲೆಕ್ಟ್ ಮಾಡಿರ್ತೀರಾ, ಸ್ಕ್ಯಾನ್ ಕಾಪಿಗೆ ಎಷ್ಟು ಫೀಸು ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಪೇ ನಮ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಚಲನ್ ನಂಬರ್ ಬರ್ತಾ ಹೋಗುತ್ತೆ, ಇಷ್ಟು ಅಮೌಂಟ್ ಪೇಮೆಂಟ್ ಮಾಡಬೇಕು ಅಂತ ಇಲ್ಲಿ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರ್ತಾ ಹೋಗುತ್ತೆ ನಿಮ್ಗೆ. ನೀವು ಏನಂತಂದ್ರೆ ಇದರಲ್ಲಿ ಮೇನ್ ಆಗಿ ಚಲನ್ ನಂಬರ್ ನ ಸೇವ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಚಲನ್ ನಂಬರ್ ಇಲ್ಲದೆ ಯಾವುದೇ ತರಹದ ಪ್ರೊಸೆಸ್ ಮಾಡೋದಕ್ಕೆ ಬರೋದಿಲ್ಲ. ಈ ಮತ್ತೆ ಸ್ಕ್ಯಾನ್ ಕಾಪಿನ ಹೇಗೆ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಚಲನ್ ನಂಬರ್ ನಾನು ಹೇಳಿದೀನಿ, ಎಲ್ಲ ಏನೇ ಅಪ್ಲಿಕೇಶನ್ ಹಾಕಿದ್ರು ಚಲನ್ ನಂಬರ್ ನ ಸೇವ್ ಮಾಡ್ಕೋಬೇಕತ್ತೆ. ಚಲನ್ ನಂಬರ್ ಹಾಕ್ಬೇಕತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲಿ ಸಬ್ಜೆಕ್ಟ್ ಯಾವುದು ನೀವು ಅಪ್ಲೈ ಮಾಡಿ ಅದನ್ನ ಸೆಲೆಕ್ಟ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕಿದ್ರೆ ಏನಂತಂದ್ರೆ ನಿಮ್ಮ ಸ್ಕ್ಯಾನ್ ಕಾಪಿ ರೆಡಿ ಇದ್ರೆ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ಹೋಮ್ ಪೇಜ್ ಬಂದು ಇಲ್ಲಿ ಅಪ್ಲೈಯರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಬರ್ತಾ ಹೋಗುತ್ತೆ. ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ರಿವ್ಯಾಲ್ಯೂಷನ್ ಕ್ಲಿಕ್ ಮಾಡಿದ್ರು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮು, ಫಾದರ್ಸ್ ನೇಮ್, ಸಬ್ಜೆಕ್ಟ್ ಕಾಂಬಿನೇಷನ್, ಕಾಲೇಜ್ ಕೋಡು, ಸೆಂಟರ್ ಕೋಡು ಎಲ್ಲ ರಿಸಲ್ಟ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ನ ಕರೆಕ್ಟ್ ಆಗಿ ಹಾಕಬೇಕು, ಇಮೇಲ್ ಐಡಿ ನ ಕರೆಕ್ಟ್ ಹಾಕ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನೀವು ನಿಮ್ಗೆ ಏನಂತಂದ್ರೆ ನಿಮ್ಮ ಅಕೌಂಟ್ ನಂಬರು, IFSC ಕೋಡು, ಬ್ಯಾಂಕ್ ನೇಮ್ ಹಾಕ್ಬೇಕಾಗತ್ತೆ. ಇಲ್ಲಿ ಹೌಸ್ ನಂಬರು, ತಾಲೂಕ್ ಯಾವುದು, ಡಿಸ್ಟ್ರಿಕ್ಟ್ ಪಿನ್ ಕೋಡ್ ಏನಿದೆ ಅದನ್ನ ಹಾಕಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ನೋಡ್ರಿ ಬ್ಯಾಂಕ್ IFSC ಕೋಡ್ ಮ್ಯಾಂಡೇಟರಿ ಹಾಕ್ಬೇಕತ್ತೆ, ಪೋಸ್ಟಲ್ ಅಡ್ರೆಸ್ ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರು ಮ್ಯಾಂಡೇಟರಿ ಬರ್ತಾ ಹೋಗುತ್ತೆ. ಕ್ಯಾಂಡಿಡೇಟ್ ಇಮೇಲು ಮ್ಯಾಂಡೇಟರಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸಬ್ಮಿಟ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಒಂದು ಚಲನ್ ನಂಬರ್ ಬರ್ತಾ ಹೋಗುತ್ತೆ.
ಟೆಸ್ಟ್ ಮೆಸೇಜ್ ನಿಮ್ಮ ಮೊಬೈಲಿಗೆ ನಿಮಗೆ ಚಲನ್ ನಂಬರ್ ಬರ್ತಾ ಹೋಗುತ್ತೆ. ಸೇಮ್ ಸ್ಕ್ಯಾನ್ ಕಾಪಿಗೆ ಯಾವ ರೀತಿ ನೀವು ಅಪ್ಲೈ ಮಾಡಿದ್ರೆ ಸ್ಕ್ಯಾನ್ ಕಾಪಿಗೆ ಯಾವ ರೀತಿ ನೀವು ಪೇಮೆಂಟ್ ಮಾಡೋದು, ಕರ್ನಾಟಕ ಒಂದು ಗೇಟ್ವೇನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಆನ್ಲೈನ್ ಪೇಮೆಂಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, UPI ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಿದ್ರೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಪ್ರೊಸೆಸ್. ರಿವ್ಯಾಲ್ಯೂಯೇಷನ್ಗೆ ಬಂದ್ಬಿಟ್ಟು ₹1620 ಫೀಸ್ ಇದೆ ಪ್ರತಿ ಪೇಪರಿಗೆ. ಅದು ಪೇಮೆಂಟ್ ಮಾಡಿಬಿಟ್ರೆ ನಿಮಗೆ ಏನಂತಂದ್ರೆ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಪೇಜಿಗೆ ಬಂದಾಗ ಇಲ್ಲಿ ರಿವ್ಯಾಲ್ಯೂಯೇಷನ್ ರೀಟೋಟ್ಲಿಂಗ್ ಅಪ್ಲೈ ಮಾಡ್ಬೇಕಂದ್ರೆ ಸ್ಕ್ಯಾನ್ ಕಾಪಿ ಇರಲೇಬೇಕಾಗುತ್ತೆ. ಸ್ಕ್ಯಾನ್ ಕಾಪಿ ಇಲ್ಲದೆ ರಿವ್ಯಾಲ್ಯೂಯೇಷನ್ ಮತ್ತೆ ರೀಟೋಟ್ಲಿಂಗ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ರೀಟೋಟ್ಲಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ರೀಟೋಟ್ಲಿಂಗ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ಯೂರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕತ್ತೆ, ಯಾವ ಒಂದು ಇಯರು, ಫಾದರ್ಸ್ ನೇಮು, ಕ್ಯಾಂಡಿಡೇಟ್ಸ್ ನೇಮು, ಮದರ್ಸ್ ನೇಮು, ಸಬ್ಜೆಕ್ಟ್ ಕಾಂಬಿನೇಷನ್, ಸೆಂಟರ್ ಕೋಡು, ಕಾಲೇಜ್ ಕೋಡು, ರಿಸಲ್ಟು, ಟೋಟಲ್ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಮತ್ತೆ ಮೊಬೈಲ್ ನಂಬರ್, ಇಮೇಲ್ ಐಡಿ ಹಾಕಬೇಕತ್ತೆ, ಹೌಸ್ ನಂಬರ್, ಡಿಸ್ಟ್ರಿಕ್ಟ್, ತಾಲೂಕು ಹಾಕಬೇಕತ್ತೆ. ಇಲ್ಲಿ ಎಲ್ಲಾ ತರದ ಫೀಲ್ಡ್ಸ್ ನ ಕಂಪಲ್ಸರಿಯಾಗಿ ನೀವು ಮೊಬೈಲ್ ನಂಬರ್ ಮ್ಯಾಂಡೇಟರಿ, ಪೋಸ್ಟಲ್ ಅಡ್ರೆಸ್, ಸಬ್ಮಿಟ್, ಇಮೇಲ್ ಐಡಿ ಎಲ್ಲ ಮ್ಯಾಂಡೇಟರಿ ಆಗಿ ನೀವು ಕಂಪಲ್ಸರಿಯಾಗಿ ಫಿಲ್ ಅಪ್ ಮಾಡ್ಬೇಕತ್ತೆ. ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಏನಂತಂದ್ರೆ ಇಲ್ಲಿ ರೀಟೋಟ್ಲಿಂಗ್ ಯಾವುದೇ ತರಹದ ಫೀ ಏನಿಲ್ಲ, ನಿಮ್ಗೆ ಚಲನ್ ನಂಬರ್ ಜನರೇಟ್ ಆಗ್ತಾ ಹೋಗುತ್ತೆ. ಈ ಚಲನ್ ನಂಬರ್ನ ನೀವು ಕಂಪಲ್ಸರಿಯಾಗಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕತ್ತೆ. ಈ ತರ ನೀವು ರಿವ್ಯಾಲ್ಯೂಯೇಷನ್, ಸ್ಕ್ಯಾನ್ ಕಾಪಿ, ರಿವ್ಯಾಲ್ಯೂಯೇಷನ್, ರೀಟೋಟ್ಲಿಂಗ್ ಗೆ ಆನ್ಲೈನ್ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.